ನೂತನ ಸಿಎಂ ಆಗಿ ಡಿಕೆ ಶಿವಕುಮಾರ್ ಪದಗ್ರಹಣ. ಸಂತೇಮರಹಳ್ಳಿಯಲ್ಲಿ ಡೈರಿ ನೌಕರರಿಂದ ಸಂಭ್ರಮಾಚರಣೆ. ರಾಜ್ಯದ 25ನೇ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪದಗ್ರಹಣ ಸ್ವೀಕರಿಸಿದ ಅಂಗವಾಗಿ ಚಾಮರಾಜನಗರ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ನೌಕರರು ಸಂಭ್ರಮಾಚರಣೆ ಮಾಡಿದರು. ತಾಲೂಕಿನ ಸಂತೇಮರಹಳ್ಳಿ ವೃತ್ತದಲ್ಲಿ ಜಮಾಯಿಸಿದ ನೌಕರರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪರ ಜೈಕಾರ ಕೂಗಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಚಾಮೂಲ್ ಅಧ್ಯಕ್ಷ ಎಂ ನಂಜುಂಡಸ್ವಾಮಿ, ನಿರ್ದೇಶಕ ಕಮರವಾಡಿ ರೇವಣ್ಣ, ಎನ್ರಿಚ್ ಮಹದೇವಸ್ವಾಮಿ, ಬೂದಂಬಳ್ಳಿ ಶಂಕರ್ ಮಾತನಾಡಿದರು. ನಿರ್ದೇಶಕ ಸದಾಶಿವಮೂರ್ತಿ, ಚಾಮರಾಜನಗರ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ನೌಕರರು ಭಾಗವಹಿಸಿದ್ದರು. ವರದಿ ಒಮ್ಮ ನಂಜುಂಡ ನಾಯಕ, ಚಾಮರಾಜನಗರ. ಸರ್, ಇವತ್ತು ವಿಜಯೋತ್ಸವ ಮಾಡಿದಿರಿ, ನೀವು ಏನು ಅಭಿನಂದನೆ ಹೇಳಿ ಸರ್? ಇವತ್ತು ಕರ್ನಾಟಕದ ನೂತನ ಮುಖ್ಯಮಂತ್ರಿಗಳಾದ ಹಾಗೂ ಎಲ್ಲ ಸಚಿವ ಸಂಪುಟವರಿಗೂ ನಮ್ಮ ಚಾಮರಾಜ ಜಿಲ್ಲಾ ಸಹಕಾರ ಹಾಲು ಒಕ್ಕೂಟ ಮತ್ತು ನಮ್ಮ ನೌಕರ ವರ್ಗದಿಂದ ಮತ್ತು ಎಲ್ಲ ಅಭಿಮಾನಿ ಬಳಗದಿಂದ ಎಲ್ಲ ಕಾಂಗ್ರೆಸ್ ಪಕ್ಷದಿಂದ ಅವರಿಗೆ ಒಂದು ಉತ್ಪೂರ್ವಕವಾದ ವಂದನೆಗಳನ್ನ ಅರ್ಪಿಸುತ್ತಾ ಇವತ್ತು ಅಭಿನಂದನೆಗಳನ್ನ ಅರ್ಪಿಸುತ್ತಾ, ಯಾಕಂತಂದರೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಬಡವರ ಬಂಧು ಮತ್ತು ಈಗಾಗಲೇ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಇವತ್ತು 3 ವರ್ಷಗಳ ಕಾಲ ಸಿದ್ದರಾಮಯ್ಯನವರು ರಾಜ್ಯಭಾರ ಮಾಡಿ ಮತ್ತು ಅವರು ಅನೇಕ ಕಾರ್ಯಕ್ರಮಗಳನ್ನ ಮತ್ತು ರೂಪಿಸಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಅವರು ನಮ್ಮ ಯುವಕರ ಪರವಾಗಿ ಹೇಳ್ದಾಗ ಉಚಿತ ಪಾಸ್ ವಿಚಾರಣೆ ಇರ್ಬೋದು ಮತ್ತು ನಮ್ಮ ಜೋಡೋ ಸಹಕಾರ ಸಂಘ ಅಂದ್ಬಿಟ್ಟು 10 ಲಕ್ಷ ಕೊಡೋಂಥ ಸಂಘಟನೆ ಮಾಡೋಕ್ಕೆ ಸಲುವಾಗಿ 10 ಲಕ್ಷ ಕೊಡೋಂಥ ವಿಚಾರ ಇರ್ಬೋದು ಮತ್ತು ಈ ಖಾತೆ ಇದ್ದಿದ್ದ ಬಿ ಖಾತೆ ಎ ಖಾತೆ ಮಾಡ್ಕೊಡೋಕ್ಕೆ ಮತ್ತು ಟೌನ್ಗಳು ಮಾತ್ರ ಇತ್ತು, ನಗರಾಭಿವೃದ್ಧಿಗಳಿತ್ತು, ಈಗ ಹಳ್ಳಿಗಾಟದ ಪ್ರದೇಶಗಳು ಮಾಡ್ಕೊಡೋಂಥ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಹಾಗೂ ನಿಮ್ಗೆ ಉದ್ಯೋಗವನ್ನು ನಿಜಕ್ಕೂ ಅವರು ಬೇರೆ ಉದ್ಯೋಗ ವಿನಿಮಯ ಕೇಂದ್ರವನ್ನು ಮಾಡೋಂಥದ್ದು. ಯಾಕಂದರೆ ಅನೇಕ ಪ್ರೈವೇಟ್ ಕಂಪ್ನಿಗಳಲ್ಲಿ ಅವ್ರವ್ರಿಗೆ ಇಷ್ಟ ಬಂದಾಗ ತಗೋತಿದ್ರು, ಅದನ್ನು ಉದ್ಯೋಗ ವಿನಿಮಯ ಕೇಂದ್ರದಲ್ಲಿ ಅವ್ರಿಗೆ ನಮ್ಗೆ ಈಗ ಒಕ್ಕೂಟದಲ್ಲೇ ಕೆಲಸ ಬೇಕು ಅಂದ್ರೆ ಉದ್ಯೋಗ ವಿನಿಮಯ ಕೇಂದ್ರದಲ್ಲಿ ಮಾಡಿ ಅಲ್ಲಿಂದ ನಾವು ತಕ್ಕಳ ಮಟ್ಟಕ್ಕೆ ಕೆಲಸವನ್ನು ಮಾಡಿ ಅವ್ರ ಉದ್ಯೋಗ ಖಾಸಗಿ ಕಂಪ್ನಿಗಳಿಗೆ ಉದ್ಯೋಗ ಕೆಲಸ ಕೊಡ್ತಕ್ಕಂಥ ಕೆಲಸಗಳನ್ನ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಬಡವರ ಕೆಲಸಗಳನ್ನ ಈಗಾಗಲೇ 5 ಕಾರ್ಯಕ್ರಮಗಳನ್ನ ಸಿದ್ದರಾಮಯ್ಯ ಹಮ್ಮಿಕೊಂಡು ಅದೇ ರೀತಿ ಮುಂದಿನ ದಿನಗಳಲ್ಲಿ ಅದು ಮುಂದುವರಿಸಿಕೊಂಡು ಕಾಂಗ್ರೆಸ್ ಪಕ್ಷ ಬಡವರ ಪರವಾಗಿ ಹೋಗಲಿ ಅಂತ ಹೇಳ್ತಾ ನಾವು ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಅವರ ಸಚಿವ ಸಂಪುಟಕ್ಕೆ ಎಲ್ಲ ನಮ್ಮ ಇಡೀ ಜಿಲ್ಲೆಯ ನಮ್ಮ ಚಾಮರಾಜ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರಿರ್ಬೋದು, ಅವರ ಅಭಿಮಾನಿಗಳಿರ್ಬೋದು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಸಹಕಾರ ಒಕ್ಕೂಟಕ್ಕೆ ಅವರು ಭಾಳ ನಮ್ಮ ಡಿ ಕೆ ಶಿವಕುಮಾರ್ ಅವರು ಸಹಕಾರ ಸಂಸ್ಥೆ ಅಂದರೆ ಭಾಳ ಅವರು ಸಹಕಾರ ಸಂಸ್ಥೆಯಿಂದ ಬಂದಂಥವರು. ಯಾಕಂದರೆ ಅವರು ಒಬ್ಬ ಡೈರೆಕ್ಟರ್ ಆಗಿ ಪ್ರಾಥಮಿಕ ಸಂಘದ ಡೈರೆಕ್ಟರ್ ಆಗಿ ಬಂದವರು. ಅವರು ಸಹಕಾರನ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಒಕ್ಕೂಟಕ್ಕೆ ನಮ್ಗೆ ಬರಬೇಕಾದ ಅನುದಾನ ಇರ್ಬೋದು ಮತ್ತು ನಾವು ಇನ್ನೊಂದು ಮನವಿ ನಮ್ಮ ಸಹಕಾರ ಒಕ್ಕೂಟದಿಂದ ಅದು 5 ರೂಪಾಯಿನ ಅವರು ಸಹಾಯಧನವನ್ನು ಕೊಡ್ತಾರ. ಮುಂದಿನ ದಿನದಲ್ಲಿ ಇನ್ನೂ 2 ರೂಪಾಯಿನ ಅವರು ನಾವು ಕೊಡಬೇಕು ಅಂತ ಸಹಕಾರ ಮಂತ್ರಿಗಳು ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳನ್ನ ನಮ್ಮ ಒಕ್ಕೂಟದ ಪರವಾಗಿ ಅವ್ರನ್ನ ಮನವಿ ಮಾಡ್ಕೊತಾ ಎಲ್ಲರ ಪರವಾಗೂ ಅವ್ರಿಗೆ ಇನ್ನೊಂದು ಸರ್ತಿ ಅಭಿನಂದನೆಗಳನ್ನ ನಾವು ಸಲ್ಲಿಸ್ತಾ ಬರ್ತೀವಿ. ಕರುನಾಡಿನ ಮುಖ್ಯಮಂತ್ರಿಯಾಗಿ ವಿದ್ಯುಕ್ತವಾಗಿ ನಿನ್ನೆ ರಾಜಭವನದಲ್ಲಿ ನಾಡಿನ ಎಲ್ಲ ವರ್ಗದ ಜನರ, ವಿಶೇಷವಾಗಿ ಕಾಂಗ್ರೆಸ್ ನಾಯಕರ, ಸಿದ್ದರಾಮಯ್ಯನವರ ಆದಿಯಾಗಿ, ಖರ್ಗೆಯವರ ಆದಿಯಾಗಿ, ರಾಹುಲ್ ಗಾಂಧಿಯವರ ಆದಿಯಾಗಿ ಎಲ್ಲ ನಾಯಕರುಗಳ ವಿಶ್ವಾಸವನ್ನು ತೆಗೆದುಕೊಂಡು ನಾಡಿನ ಮುಖ್ಯಮಂತ್ರಿಯಾಗಿರ್ತಕ್ಕಂಥದ್ದು ಗಡಿನಾಡು ಚಾಮರಾಜನಗರ ಜಿಲ್ಲೆಗೆ, ಅದರಲ್ಲೂ ವಿಶೇಷವಾಗಿ
ಚಾಮೂಲ್ ಸಂಬಂಧಿತ ಎಲ್ಲ ನೌಕರರು ಮತ್ತು ಚಾಮೂಲ್ನ ಆಡಳಿತ ಮಂಡಳಿ ಇವತ್ತು ಅವರಿಗೆ ಅತ್ಯಂತ ಗೌರವಪೂರ್ವಕವಾದ ಪ್ರೀತಿಪೂರ್ವಕವಾದ ಅಭಿಮಾನಪೂರ್ವಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇವತ್ತು ಸಂತೇಮರಳ್ಳಿ ಸರ್ಕಲ್ನಲ್ಲಿ ಅಧ್ಯಕ್ಷರ ಆದಿಯಾಗಿ ಸಹಕಾರಿ ಸಂಘದ ಎಲ್ಲ ನೌಕರರು ನಾವು ಒಟ್ಟಿಗೆ ಸೇರಿದ್ದೀವಿ. ಸಿದ್ದರಾಮಯ್ಯನವರು ನಮ್ಮ ಅಧ್ಯಕ್ಷರು ಹೇಳಿದಂಗೆ ಭಾಳ ಒಳ್ಳೆ ಆಡಳಿತ ಕೊಟ್ಟಿದ್ದರು. ಅವರ ಉತ್ತರಾಧಿಕಾರಿಯವರು ಅದಕ್ಕೆ ಎಳ್ಳಷ್ಟು ಕೂಡ ದೋಷ ತರದೆ ಈಗಾಗಲೇ 5 ಭಾಗ್ಯಗಳು ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಭೂಮಿಯನ್ನು ಅದು ಅಧಿಕೃತ ಮಾಡ್ತಕ್ಕಂಥದ್ರ ಜೊತೆಗೆ ಭೂಮಿ ಹಂಚಿಕೆ ಮಾಡ್ತಕ್ಕಂತಹ ಪ್ರಕ್ರಿಯೆ ಕೂಡ ನಾನು ಈ ಸರ್ಕಾರದಲ್ಲಿ ಬದ್ಧನಾಗಿದ್ದೇನೆ ಅಂತಕ್ಕಂಥ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಬಹುಶಃ ಈ ನಾಡಿನಲ್ಲಿ ಎಲ್ಲ ವರ್ಗದ ಜನರು ಸಾವಿರುವ ಪ್ರದೇಶದಲ್ಲಿ ಅತ್ಯಂತ ಗೌರವಯುತವಾಗಿ ಬದುಕುವಂತಹ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಈಗಾಗಲೇ ಮುನ್ನುಡಿ ಬರೆದಿದ್ದಾರೆ. ಅವರ ಎಲ್ಲ ಕಾರ್ಯಗಳು ಶ್ರೇಯಸ್ಸಾಗಲಿ. ಚಾಮರಾಜನಗರ ಜಿಲ್ಲೆಯ ಎಲ್ಲ ಅಸಂಖ್ಯಾತ ಕಾಂಗ್ರೆಸ್ ಬಂಧುಗಳು ಮತ್ತು ನಮ್ಮ ಚಾಮೂಲ್ನ ನೌಕರ ಬಂಧುಗಳೆಲ್ಲರೂ ಕೂಡ ಅವರೊಟ್ಟಿಗಿದ್ದೇವೆ ಅಂತಕ್ಕಂಥದ್ದನ್ನು ಈ ಶುಭಾಶಯಗಳ ಮೂಲಕ ತಿಳಿಸ್ತೇವೆ. ನಿನ್ನೆ ನೂತನವಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದಂಥ ನಮ್ಮೆಲ್ಲರ ನೆಚ್ಚಿನ ಧೀಮಂತ ನಾಯಕ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘಗಳ ನೌಕರರ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಯಾಕೆಂತಂದರೆ ನಾವು ಇದುವರೆಗೂ ಕೂಡ ನಾವು ಒಂದು ವೇಳೆ ಅವ್ರನ್ನ ಟ್ರಬಲ್ ಶೂಟರ್ ಅಂತ ಕರಿತೇವೆ. ನಿಜಕ್ಕೂ ಕೂಡ ಡೈನಾಮಿಕ್ ಲೀಡರ್ ಅವರು. ನಮ್ಮ ಕರ್ನಾಟಕಕ್ಕೆ ಒಂದು ಡೈನಾಮಿಕ್ ಲೀಡರ್. ನಾವು ಅವರಿಂದ ಹಲವಾರು ನಿರೀಕ್ಷೆಗಳನ್ನು ನಾವು ಇನ್ನು ಉಳಿದಿರ್ತಕ್ಕಂಥ ಅವಧಿಯಲ್ಲಿ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೇವೆ. ಅದರಲ್ಲಿ ನಮ್ಮ ನಿರೀಕ್ಷೆ ಒಂದು, ಚಾಮೂಲ್ಗೆ ಬರಬೇಕಾದಂತಹ 50 ಕೋಟಿ ರೂಪಾಯಿ ಅವರ ಅವಧಿಯಲ್ಲಿ ಬರುತ್ತೆ ಅಂತಕ್ಕಂಥ ಒಂದು ಆಶಾಭಾವನೆ ಇದೆ. ಒಂದು. ಎರಡನೆಯದು, ನಾವು ಇಲ್ಲಿ ಪ್ರಾಥಮಿಕ ಹಾಲು ಉತ್ಪಾದಕ ಸಹಕಾರ ಸಂಘಗಳಲ್ಲಿ ನಾವು ದುಡಿತಾ ಇರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಲಕ್ಷಾಂತರ ಜನ ದುಡಿತಾ ಇದ್ದೇವೆ. ಅವರಿಗೆ ಯಾವುದೇ ಬದುಕಿಗೆ ಭದ್ರತೆ ಇಲ್ಲ, ಉದ್ಯೋಗ ಭದ್ರತೆ ಇಲ್ಲ. ಅವರು ಕೇವಲ ಒಂದು 3,000 ರಿಂದ 4,000 5,000 ಸಂಬಳ ತಗೊಂಡು ಅವರು ಭಾಳ ಶೋಚನೀಯ ಪರಿಸ್ಥಿತಿಯಲ್ಲಿ ಈ ಕಡೆ ಒಕ್ಕೂಟದ ಒಂದು ನಿರ್ದೇಶನಗಳನ್ನು ಪಾಲಿಸ್ಕೊಂಡು, ಈ ಕಡೆ ಸರ್ಕಾರದ ಆದೇಶಗಳನ್ನು ಪಾಲಿಸ್ಕೊಂಡು ಭಾಳ ಬಿಟ್ಟಿ ಜೀತ ಅಂತ. ಈಗ ಸರ್ಕಾರಿ ನೌಕರರಿಗೆ ಸಂಬಳ ಕೊಡ್ತಾರೆ, ಆದರೆ ನಮ್ಮದು ಹಿಂದೆ ಇದ್ದಂಥ ಜೀತ ಪದ್ಧತಿ ಅಂತಾರಲ್ಲ ಆ ರೀತಿ ಈಗ ನಾವು ನೌಕರು ಏನಾಗಿದೆ ಒಂದು ರೀತಿ ಜೀತ ಪದ್ಧತಿ ರೀತಿ ಇದ್ದೀವಿ ನಾವು. ಯಾರು ಹಾಲು ಉತ್ಪಾದಕ ಸಹಕಾರ ಸಂಘಗಳಲ್ಲಿ ನಾವು ಇದು ಮಾಡ್ತಕ್ಕಂಥವ್ರು. ಯಾಕೆಂತಂದರೆ ಅವ್ರಿಗೆ ಯಾವುದೇ ಉದ್ಯೋಗ ಭದ್ರತೆ ಇಲ್ಲ. ಅದರಿಂದ ಮುಂದಿನ ದಿನಗಳಲ್ಲಿ ನಮಗೆ ವಿಶೇಷವಾಗಿ ನಮಗೆ ಹಲವಾರು ಸವಲತ್ತುಗಳನ್ನು ನೀಡ್ತಕ್ಕಂಥ ಪ್ರಕ್ರಿಯೆಗಳಲ್ಲಿ ಈಗಾಗಲೇ ನಾವು ಚಾಮೂಲ್ ಕಡೆಯಿಂದ ಬರಬೇಕಾದಂಥ ನಮ್ಮ ಅಧ್ಯಕ್ಷರಿಗೆ ಹಲವಾರು ಬಾರಿ ಮನವಿಯನ್ನು ಕೊಟ್ಟಿದ್ದೇವೆ. ಅವರು ಕೂಡ ಹಂತವಾಗಿ ನಮ್ಮ ಡೈರೆಕ್ಟರ್ ನಿರ್ದೇಶಕರು ಮತ್ತು ಇವರೆಲ್ಲ ಮಾಡಿದ್ದಾರೆ. ಮುಂದೆ ನಾವು ಒಂದು ಆಶಾಭಾವನೆಯನ್ನು ಇಟ್ಕೊಂಡಿದ್ದೇವೆ DK ಶಿವಕುಮಾರಲ್ಲಿ. ಯಾಕಂದರೆ ನಮಗೆ ಒಂದು ವಿಶೇಷವಾದಂತಹ ಒತ್ತನ್ನು ಕೊಡ್ತಕ್ಕಂಥದ್ದು. ಮಾದೇವ ಪ್ರಸಾದ್ ಅವರು ಸಹಕಾರ ಸಚಿವರಾಗಿದ್ದಾಗ ನಮಗೆ ಪ್ರೈವೇಟಾಗಿ ಲೀಟ್ರಿಗೆ ಒಂದು 10 ರೂಪಾಯಿ 10 ಪೈಸಾ ಪ್ರೋತ್ಸಾಹ ಧನವನ್ನಾಗಿ ಕೊಡ್ತಾಯಿದ್ರು. ಅದನ್ನು ಸರ್ಕಾರ ಏಕಾಏಕಿ 2013ರಲ್ಲಿ ಬಂದಿದ್ದ ಸಹಕಾರ ಸಚಿವರಾಗಿದ್ದಾಗ ಏಕಾಏಕಿ ನಿಲ್ಲಿಸಿಬಿಡ್ತು. ಅದನ್ನು ಮುಂದೆ ಈ ದಿನಗಳಲ್ಲಿ DK ಶಿವಕುಮಾರ್ ಅವರು ಕನಿಷ್ಠ ಪಕ್ಷ ಲೀಟರ್ಗೆ ಒಂದು 50 ಪೈಸಾ ನಾವು ಉತ್ಪಾದಕರಿಗೆ ಹೆಂಗೆ 5 ರೂಪಾಯಿ ಕೊಡ್ತಾ ಇದ್ದಾರೆ, ಅದೇ ರೀತಿ ನಮ್ಮ ನೌಕರರಿಗೆ ನಾವು ಅಸಂಘಟಿತ ವಲಯದಲ್ಲಿದ್ದೇವೆ. ಅದೇ ದಯಮಾಡಿ ನಮಗೆ ಆ ಲೀಟ್ರಿಗೆ 50 ಪೈಸೆ ಈಗ ಯಾಕೆ ರೈತರಿಗೆ ಕೊಡ್ತಾರೆ ಅದೇ ರೀತಿ ನಮಗೆ ಒಂದು 50 ಪೈಸವನ್ನು ಲೀಟ್ರಿಗೆ ಕೊಟ್ಟರೆ ನಮ್ಮ ನೌಕರಿಗೆ ತುಂಬ ಅನುಕೂಲ ಆಯ್ತದೆ. ಅವ್ರ ಹೆಸರು ಹೇಳ್ಕೊಂಡು ಜೀವನವನ್ನು ಲಕ್ಷಾಂತರ ಜನ ಕುಟುಂಬಗಳು ಬದುಕ್ತಾರೆ ಅಂತಕ್ಕಂಥ ಮಾತನ್ನು DK ಶಿವಕುಮಾರ್ ಅವರಿಗೆ ಈ ಮುಖಾಂತರ ಹೇಳ್ತಾ ನಮ್ಮ ಮೊದಲಿಗೆ ಇನ್ನೊಮ್ಮೆ ಒತ್ತಾಯ ಮಾಡ್ತಾ ಇದ್ದೇನೆ. ಅವರು ಚಾಮೂಲ್ಗೆ ಬರಬೇಕಾದ ಭಾಗ್ಯ 50 ಕೋಟಿನ ಕೊಡಿದ್ರೆ ನಮ್ಮ ತುಂಬ ಈ ಭಾಗದ ರೈತರಿಗೆ ಅನುಕೂಲ ಆಯ್ತದೆ. 5 ರೂಪಾಯಿ ಇರ್ತಕ್ಕಂಥದ್ದು ತ್ವರಿತವಾಗಿ ಸಿದ್ದರಾಮಯ್ಯನವರು ನಾನು ಮಾಡ್ತೀನಿ 7 ರೂಪಾಯಿ ಅಂತ ಸದನದಲ್ಲಿ ಹೇಳಿದ್ರು. ಯಾಕೆ ಮರ್ತು ಬಿಟ್ರು ಅಂತ ಗೊತ್ತಾಗಲಿಲ್ಲ. ಆದರೆ DK ಶಿವಕುಮಾರ್ ಅವರು ತ್ವರಿತವಾಗಿ ರೈತರಿಗೆ 7 ರೂಪಾಯಿ ಎತ್ತಿ 7 ರೂಪಾಯಿ ಮಾಡಬೇಕು. ಹಂಗೆ ನಮ್ಮ ರೈತರಿಗೂ ನಮ್ಮ ನೌಕರಿಗೂ ಕೂಡ ಮಾಡಬೇಕು ಅನ್ನೋ ವಿಶೇಷ ಸವಲತ್ತನ್ನು ಕೊಡಬೇಕು ಅಂತ ಒತ್ತಾಯ ಮಾಡೋದ್ರ ಮುಖಾಂತರ ಅವರನ್ನು ಕೇಳ್ಕೊತಾ ಇದ್ದಾರೆ. ಮತ್ತು ಸಚಿವ ಸಂಪುಟವಾಗಿ ಅಭಿನಂದನೆ ಸಲ್ಲಿಸುತ್ತಾ ನಾವು ಈ ಸಂತೇಮರಳ್ಳಿಯಲ್ಲಿ ನಮ್ಮ ಹಾಲು ಉತ್ಪಾದಕ ನೌಕರ ಸಂಘದವರು ನಿರೂಪಣೆ ಮಾಡಿದ್ದಾರೆ. ಮತ್ತು DK ಶಿವಕುಮಾರ್ ಅವರಿಗೆ ಮೊದಲಿಗೆ ಬಂದೇಟಿಗೆ ನಮ್ಮ ಬಸ್ ಪಾಸ್ ಉಚಿತ ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಅನುಕೂಲ ದೃಷ್ಟಿಯಿಂದ
ಅದೊಂದು ಒಳ್ಳೆ ಕಾರ್ಯಕ್ರಮ. ಅದೇ ಅವರು ಯಾವುದು ಉತ್ತಮವಾದಂಥ ಕಾರ್ಯಕ್ರಮ ಅಂತ ಹೇಳಿದರೆ ತುಂಬ ಸಂತೋಷ. ಮತ್ತು ಸಿದ್ದರಾಮಯ್ಯ ಅವರು ಏನು ಪಂಚ ಗ್ಯಾರಂಟಿ ಯೋಜನೆ ಇದೆ ಎಲ್ಲ ಮುಂದುವರಿಸ್ಕೊಂಡು ಹೋಗಿ, ಮತ್ತು ಅವರ ಸುರೇಶ್ವರವರು ಚಾಮೂಲ್ನ ಅಧ್ಯಕ್ಷರಾಗಿದ್ದಾರೆ. ಅದರಿಂದ ಹಾಲು ಉತ್ಪಾದಕರ ಬಗ್ಗೆ ಅವ್ರಿಗೆ ತುಂಬ ಕಾಳಜಿ ಇದೆ. ಅದರಿಂದ ನಮ್ಮ ಒಂದು ಚಾಮೂಲ್ಗೆ 50 ಲಕ್ಷ ಬಾಕಿ ಇದೆ ಅಲ್ವಾ, ಬಾಕಿ. 50 ಕೋಟಿ ಬಾಕಿ ಇದೆ. ಅದನ್ನ ನಾವು ನಾನು ನಂಬಿದ್ದೀವಿ. ನಾವು ಚಾಮೂಲ್ ಅಧ್ಯಕ್ಷರು ಮತ್ತು ನಮ್ಮ ಡೈರೆಕ್ಟರ್ ಎಲ್ಲ ಮತ್ತೊಂದು ಸರಿ ಭೇಟಿ ಮಾಡಿ ಅವ್ರಿಗೆ ಈ 50 ಕೋಟಿನ ಬಿಡುಗಡೆ ಮಾಡಿದ್ರೆ ನಮ್ಮ ಚಾಮೂಲ್ ಹಾಲು ಇನ್ನೂ ಉತ್ತಮವಾಗಿ ನಮ್ಮ ಬೆಳವಣಿಗೆಗೆ ಪೂರಕವಾಗ್ತದೆ ಅಂತ ಹೇಳಿ, ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಈ ಪರಮೇಶ್ವರಲ್ಲಿ ಮನವಿ ಅಂದರೆ ನಮ್ಮ ಚಾಮರಾಜನಗರ ಜಿಲ್ಲೆಗೆ ಒಂದು ವಿಶೇಷವಾದ ಅನುದಾನವನ್ನು ಕೊಟ್ಟು ಚಾಮರಾಜ ಕಡೆ ಜಿಲ್ಲೆ ಆದ್ದರಿಂದ ಅವರು ಹೆಚ್ಚಿನ ಉತ್ತೇಜನ ಕೊಟ್ಟು ಅಭಿವೃದ್ಧಿಗೆ ಗಮನ ಕೊಡಬೇಕು ಅಂತ ನಮ್ಮ ಮುಖಾಂತರವಾಗಿ ಕೇಳಿಕೊಂಡು ನಮ್ಮ ಚಾಮಲ್ ಹೆಚ್ಚಿಗೆ ಗಮನಿಸಬೇಕಾಗಿ ತಮ್ಮ ಮುಖಾಂತರ ನಮ್ಮಲ್ಲಿ ಕೇಳ್ಕೊಳ್ತಾರೆ.